ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಳ್ಳಿ ರಂಗೋಲಿ ಹಾಕ್ತಾಯಿದ್ದೀನಿ. ಸ್ಟಾರ್ ಬರೋಂಥ ಬಳ್ಳಿ ಇದು. ನಾವು ಇದಕ್ಕೆ ಚುಕ್ಕಿ ಇಟ್ಕೊಬೇಕು. 17ರಿಂದ 9ರವರೆಗೆ ಚುಕ್ಕಿಗಳನ್ನು ಇಟ್ಕೊಬೇಕು. ಅದಾದಮೇಲೆ ಅದಕ್ಕೆ 6 ಸೈಡ್ ಇರುತ್ತಲ್ಲ, 6 ಸೈಡ್ ನಾವು ಒಂದು ಚುಕ್ಕಿ ಇಡ್ತಾ ಹೋಗಬೇಕು. ಆವಾಗ ಸ್ಟಾರಿನ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಈ ರಂಗೋಲಿ. ಚುಕ್ಕಿಗಳನ್ನು ಇಡೋದು ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ, ಆದರೆ ಈಸಿ ಇರುತ್ತೆ. 17 ಹಾಕ್ಬಿಟ್ಟು ನಾವು 9ರವರೆಗೂ ಇಟ್ಟಾಗ ಒಂದು ಇದು ಬರುತ್ತಲ್ಲ, ಅದಕ್ಕೆ ನಾವು ಎಲ್ಲ ಸೈಡಲ್ಲಿ ಸ್ಟಾರನ್ನು ಬಿಡಿಸ್ತಾ ಹೋಗೋದು. ಆಮೇಲೆ ಒಂದನ್ನು ಹಿಂಗೆ ತಗೊಬೇಕು, ಒಂದು ಫ್ಲವರಿನ ದಳ ಥರ ಹಿಂಗೆ ತಗೊಂಡು ನಾವು ಹಿಂಗೆ ಹಾಕ್ತಾ ಹೋಗೋದು. ಅದಕ್ಕೆ ಮತ್ತು 2 ಅದಕ್ಕೆ ತುದಿ ಬರುತ್ತಲ್ಲ, ಅದನ್ನು ಸುತ್ತಾ ಹೋಗಬೇಕು. ಒಂದನ್ನು ಹಾಕ್ತಾ ಹೋದ್ಮೇಲೆ ನಾವು ಸುಮಾರು ಸ್ಟಾರಿಂದ ಆ ತುದಿ ಚೂಪಿರುತ್ತಲ್ಲ, ಅದಷ್ಟನ್ನು ಹಾಕಿದ್ಮೇಲೆ ಇನ್ನೊಂದು ಬದಿನೂ ಅದನ್ನು ಹಿಂಗೆ ಮೇಲೆ ಕೆಳಗೆ ಹಾಕ್ತಾ ಹೋಗೋದು. ತುಂಬ ಈಸಿ ಇದೆ, ಸ್ನೇಕ್ ಥರ ಬರುತ್ತೆ. ಈಗ ನಾವು 6 ಸೈಡು ಇದೇ ಥರ ಹಾಕಬೇಕು. ನಾವು ಒಂದೊಂದೇ ಅದರದ್ದು ಸ್ಟಾರಿಂದ ಒಂದು ಭಾಗ ಆದಮೇಲೆ ಈಗ ಸೆಂಟ್ರಲ್ಲಿ ಹಾಕಬೇಕು ನೋಡಿ. ಸೆಂಟ್ರಲ್ಲಿ 8 ಚುಕ್ಕಿಗೆ ನಮ್ಮದು ಎಂಡ್ ಆಗುತ್ತೆ. ನಾವು 9 ಚುಕ್ಕಿ ಇಟ್ಟು ಎಂಡ್ ಮಾಡಿರ್ತೀವಲ್ಲ, ಅವಾಗ ನಾವು 8 ಹಾಕಬೇಕು. 8 ಹಾಕಿದ್ಮೇಲೆ ಇನ್ನೂ ಒಂದು ಸೈಡ್ 8 ಬರುತ್ತೆ ನೋಡಿ, ಸ್ಕ್ವೇರಾಗಿ ಹೋಗ್ತಾ ಇದೆ ಅದು. ಎಲ್ಲ ಸೈಡು 6 ಬದಿ ಬರ್ತಾ ಇದೆ. ಆಮೇಲೆ 8 2 ಸಲ ಬರುತ್ತೆ. ಆಮೇಲೆ 7 6 5 4 3 2 1 ಒಂದಿಲ್ಲ 2 ಅಲ್ಲಿಗೆ ಫಿನಿಶ್ ಆಗುತ್ತೆ. ಒಂದು ಸಲದ ನೀವು ಹಾಕಿಬಿಟ್ಟೆ ಅಂದರೆ ಮತ್ತೆ ಪ್ರತಿಯೊಂದು ಮೂಲೆದು ಸ್ಟಾರಿಂದ ಹಾಕಿಬಿಟ್ಟು ಅದರದ್ದೇ ಮೇಲೆ ಹಾಕ್ತಾ ಹೋಗೋದು. ಎಲ್ಲ ಸ್ನೇಕ್ ಥರನೇ ಹಾಕೋದು. ಸ್ನೇಕಿಂದು ತಲೆ ಥರನೂ ಕಾಣುತ್ತೆ ನೋಡಿ ತುದಿಯಲ್ಲಿ, ಹಂಗೂ ಹಾಕ್ಬೋದು. ಅಥವಾ ಫ್ಲವರಿನ ದಳ ಟೈಪು ಒಂದು ಶೇಪ್ ಕೊಟ್ಟು ಹಾಕ್ತಾ ಹೋಗೋದು. ಚುಕ್ಕಿಗಳಿರುತ್ತಲ್ಲ, ಅದರದ್ದು ಬಳ್ಳಿ ಟೈಪು ಮೇಲಿಂದ ಕೆಳಗಿಂದ ಹೀಗೆ ತಗೊಂಡು ಹೋಗ್ತಾ ಇರೋದಷ್ಟೇ. ಫುಲ್ ಫಿನಿಶ್ ಆದಾಗೆ ಎಷ್ಟು ಕಷ್ಟ ಇದೆ ಅಂತ ಅನಿಸುತ್ತೆ, ಆದರೆ ಹಾಕೋಕ್ಕೆ ತುಂಬಾ ಈಸಿ ಇರುತ್ತೆ. ಅದೇ ಒಂದು ಫಸ್ಟಿಂದ ಹಾಕ್ತಿರಲ್ಲ, ಅಲ್ಲಿ ಮಾತ್ರ ಕರೆಕ್ಟಾಗಿ ನೋಡಬೇಕು. ನಾವು 9 ಚುಕ್ಕಿಯಲ್ಲಿ ಎಂಡ್ ಮಾಡಿರ್ತೀವಲ್ಲ, ಅದಾದಮೇಲೆ ನಾವು 8ಕ್ಕೇ ಆ ಥರ ಬಳ್ಳಿ ಸುತ್ತಿ ನಾವು 8ಕ್ಕೆ ಎಂಡ್ ಆಗಲ್ಲಿ ಸ್ಟ್ರೈಟ್ 8ಅನ್ನು ಹಾಕಬೇಕು. 2 ಸಲ 8 ಮತ್ತು 8 ಹಾಕಿದ್ಮೇಲೆ 7 6 ನಮಗೆ ಗೊತ್ತಾಗ್ತಾ ಹೋಗುತ್ತೆ. 8ಇಂದ ಹಿಂಗೆ ಟರ್ನ್ ಹೊಡಿತೀವಲ್ಲ, ಅದಕ್ಕೆ 7 ಆಮೇಲೆ 6 5 4 3 2 ಲಾಸ್ಟು, ಒಂದಿರಲ್ಲ, 2 ಬಂದು ಫಿನಿಶ್ ಆಗುತ್ತೆ. ತುಂಬ ಗಾಳಿ ಮಳೆನೂ ಇತ್ತು, ಇವತ್ತು ಹಾಕ್ತಾಯಿದ್ದೀನಿ. ಎಲ್ಲ ಇದನ್ನು ಕ್ಲಿಯರಾಗಿ ಬರ್ತಾ ಇಲ್ಲ, ಗಾಳಿಗೆ ರಂಗೋಲಿ ಹಿಟ್ಟೆಲ್ಲ ಚದುರು ಹೋಗ್ತಾ ಇದೆ. ಆಮೇಲೆ ಎಲ್ಲ ಸೈಡಿಂದನೂ ನಾನು ಅದನ್ನೇ ಹಾಕಿ ತಗೊಬರ್ತಾ ಇದ್ದೀನಿ. ಒಂದೇ ಒಂದನ್ನು ಕಲಿಯೋಕ್ಕಿರೋದು, ಅದಾದಮೇಲೆ ಪ್ರತಿಯೊಂದು ಅದೇ ಥರನೇ ಬರ್ತಾ ಹೋಗುತ್ತೆ. ಚುಕ್ಕಿದು ಮೇಲೆ ಸೈಡಿಂದ ಕ್ರಾಸ್ ಮಾಡ್ತಾ ಹೋಗಿ ಸೆಂಟ್ರ್ ಇದೆಯಲ್ಲ ಅಲ್ಲಿಗೆ ತಗೊಂಡು ಬರೋದು. ಎಷ್ಟು ದೊಡ್ಡದಾಗಿ ಕಾಣುತ್ತೆ, ನಮಗೆ ಹಾಕೋಕ್ಕೂ ಈಸಿ ಇರುತ್ತೆ. ಆದರೆ ಎಷ್ಟು ದೊಡ್ಡದು ಹೆಂಗೆ ಹಾಕಿದ್ರು ಅಂತಲೇ ಇಲ್ಲ ಅನ್ಬೇಕು, ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ. ಹಾಕಿದಾಗ ಫೈನಲ್ ಲುಕ್ ಹಿಂಗಿದೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.